ಮತ್ತೊಮ್ಮೆ ಐ ಎಮ್ ಫಾರ್ ಕೆರಿಯರ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಇವತ್ತಿನ ದಿನ 389ನೇ ರ್ಯಾಂಕ್ ಪಡೆದಿರುವಂತಹ IPS ಅಧಿಕಾರಿ ಆಗ್ತಿರುವಂಥ ಮನೋಜ್ ಅವರಿಗೆ ಸಂದರ್ಶನ ಮಾಡುವ ಈ ವಿಡಿಯೋ ಎಲ್ಲರೊಂದಿಗೆ ಹಂಚಿಕೊಳ್ಳಿ, ಹಾಗೂ ಒಂದು ಲೈಕ್ ಬಟನ್ ಕೊಡೋದನ್ನು ಮರಿಬೇಡಿ. ಈ ಚಾನಲ್ನ ಸ್ಲೋಗನ್ ಏನು ಅನ್ನೋದು ನಿಮ್ಮೆಲ್ಲರಿಗೂ ಈಗ ಗೊತ್ತಾಗಿದೆ, ಮೈ ಪಾತ್ ಮೈ ಫ್ಯೂಚರ್. ಈ ವಿಡಿಯೋ ನೋಡಿದ ನಂತರ ತಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಬಾಕ್ಸಲ್ಲಿ ಕೊಡೋದನ್ನು ಮಾತ್ರ ಮರಿಬೇಡಿ. ನೀವು ಈಗ ಮನೋಜ್ ಅವರೊಂದಿಗೆ ಮಾತನಾಡೋಣ, ಬನ್ನಿ. ಹಲವು ಬಾರಿ ಪ್ರಶ್ನೆ ಬರುತ್ತೆ, ಯಾವುದೇ UPSCನೇ ಆಗಲಿ, ಸಿವಿಲ್ ಸರ್ವಿಸ್ ಎಕ್ಸಾಮೇ ಆಗಲಿ, ಅಥವಾ ಯಾವುದೇ ಉದ್ಯೋಗಕ್ಕೆ ತಯಾರಿನ ನಾವು ಯಾವಾಗಲಿಂದ ಶುರು ಮಾಡಬೇಕು ಅಂತ ಹೇಳಿ. ಕೆಲವರು ಹೇಳ್ತಾರೆ ಹೈಸ್ಕೂಲಿಂದ ಶುರು ಮಾಡಿದ್ರೆ ಒಳ್ಳೆಯದು, ಕೆಲವರು PUCಯಿಂದ ಶುರು ಮಾಡಿದ್ರೆ ಒಳ್ಳೆಯದು, ಕೆಲವರು ಡಿಗ್ರಿ ಮಾಡ್ತಿರ್ಬೇಕಾದಾಗಲೇ ಶುರು ಮಾಡಿದ್ರೆ ಒಳ್ಳೆಯದು, ಹಾಗೆ ಕೆಲವರು ಹೇಳ್ತಾರೆ ಓದಿನ ಕಡೆ ಗಮನ ಕೊಡಿ, ಓದೆಲ್ಲ ಮುಗಿದ ನಂತರ ಉದ್ಯೋಗಕ್ಕೆ ಪ್ರಾರಂಭ ಮಾಡ್ಕೊಳ್ಳಿ ಅಂತ ಹೇಳಿ. ಬನ್ನಿ, ಮನೋಜ್ರವ್ರ ಪ್ರಕಾರ ಏನು ಅಂತ ನಾವು ತಿಳ್ಕೊಳ್ತಾ ಹೋಗೋಣ. ನಾನು UPSC ಪ್ರಿಪ್ರೇಷನನ್ನು ಕಾಲೇಜಲ್ಲಿ ಫೈನಲ್ ಇಯರ್ ಇರಬೇಕಾದ್ರೇ ಸ್ಟಾರ್ಟ್ ಮಾಡಿಕೊಂಡೆ. ಸೊ ದ ಅರ್ಲಿ ಬರ್ಡ್ ಕ್ಯಾಚಸ್ ದ ವಾರ್ಮ್ ಅಂತಾರೆ. ಅಂದರೆ ನಾವು ಈಗ UPSC ಡ್ರೀಮ್ ಮೇಲೆ ನನಗೆ ಕ್ಲಾರಿಟಿ ಇದ್ದಿದ್ದರಿಂದ ನಾನು ಕಾಲೇಜ್ ಫೈನಲ್ ಇಯರಲ್ಲೇ ಸ್ಟಾರ್ಟ್ ಮಾಡ್ಕೊಂಡಿದ್ದರಿಂದ ಅಲ್ಲಿ ಏನಾಯಿತು, ನಾನು ಫೈನಲ್ ಇಯರಲ್ಲಿ ಏಪ್ರಿಲ್ 2023 ಗ್ರ್ಯಾಜುಯೇಟ್ ಆದೆ. ಮೇ 2023 ಪ್ರಿಲಿಮ್ಸ್ ಬರೆದೆ. ಸೊ ಆ ಪ್ರಿಲಿಮ್ಸ್ನ ನಾನು ಕ್ಲಿಯರ್ ಮಾಡೋದಕ್ಕೆ ಆಯಿತು. ಸೊ ಎರಡನೇ ಅಟೆಂಪ್ಟಲ್ಲಿ ನಾನು ಪ್ರಿಲಿಮ್ಸ್ ಮತ್ತು ಮೇನ್ಸ್ನ ಕ್ಲಿಯರ್ ಮಾಡಿ ಇಂಟರ್ವ್ಯೂ ಕೂಡ ಕೊಟ್ಟು ಬಂದೆ. ಅಲ್ಲಿ ಕೇವಲ ಕೆಲವು ಮಾರ್ಕ್ಸ್ಗಳಲ್ಲಿ ಫೈನಲ್ ಲಿಸ್ಟಿಂದ ಮಿಸ್ ಆದೆ. ಈ 2025 ಪ್ರಿಲಿಮ್ಸ್, ಮೇನ್ಸ್, ಇಂಟರ್ವ್ಯೂ 3 ಸ್ಟೇಜ್ಗಳನ್ನ ಕ್ಲಿಯರ್ ಮಾಡಿ ಆಲ್ ಇಂಡಿಯಾ ರ್ಯಾಂಕ್ 389 ಬಂದಿದೆ. ಅಂದರೆ UPSC ಪ್ರಿಪ್ರೇಷನ್ನಲ್ಲಿ 2 ಆಸ್ಪೆಕ್ಟ್ ಬರುತ್ತೆ, ಒಂದು ಅಕಾಡೆಮಿಕ್ ಆಸ್ಪೆಕ್ಟ್, ಇನ್ನೊಂದು ಪರ್ಸ್ನಾಲಿಟಿ ಆಸ್ಪೆಕ್ಟ್. ಅಕಾಡೆಮಿಕ್ ಆಸ್ಪೆಕ್ಟ್ನ ನಾನು ಫೈನಲ್ ಇಯರ್ ಆಫ್ ಕಾಲೇಜಿಂದ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿದ್ದೆ. ಇನ್ನೊಂದು ನಮ್ಮ ಪರ್ಸ್ನಾಲಿಟಿ ಆಸ್ಪೆಕ್ಟ್. ನನಗೆ ಅದು UPSC ಬಗ್ಗೆ ಇರ್ಬೋದು, ಅದನ್ನು ನನಗೆ ನವೋದಯಗಳಲ್ಲಿ ಇರಬೇಕಾದ್ರೇ ಒಂದು ಲೀಡರ್ಶಿಪ್ ಆಪರ್ಚುನಿಟಿ ಸಿಗ್ತಾ ಇತ್ತು. NCC ಹಾಗೆ ಸ್ಕೂಲ್ ಲೀಡರ್ ಆಗಿ, ಹಾಗೂ ಇನ್ನೂ ಹಲವಾರು ಆಪರ್ಚುನಿಟೀಸ್ ಸಿಗ್ತಾ ಇತ್ತು. ಅದೇ ಥರ ನಾನು ಕಾಲೇಜಲ್ಲಿ ಬಂದಾಗಲೂ ಕೂಡ ಅಲ್ಲೂ ಕೂಡ NCC C ಸರ್ಟಿಫಿಕೇಟ್ ಕಂಪ್ಲೀಟ್ ಮಾಡಿದೆ. ನಮ್ಮ ಕಾಲೇಜ್ ಕಲ್ಚರಲ್ ಫೆಸ್ಟಲ್ಲಿ ಹೆಡ್ಡಾಗಿ ಕೆಲಸ ಮಾಡಿದೆ. ಅದ್ರ ಜೊತೆಗೇ ಬೀಚ್ ಸ್ಕೂಲ್ ಮತ್ತು ಐಕೇರ್ ಅನ್ನೋ ಒಂದು ಎಜುಕೇಷ್ನಲ್ ಇನಿಷಿಯೇಟಿವ್ಸ್ ಅಲ್ಲಿ ಕೂಡ ಪಾಲ್ಗೊಂಡೆ. ಸೊ ಅಲ್ಲಿ ನನ್ನ ಪರ್ಸ್ನಾಲಿಟಿ ಶೇಪ್ ಆಗಿ ನನಗೆ ಒಂದು ಎಜುಕೇಷನ್ಗೆ ಇಷ್ಟು ನನಗೆ ನನ್ನ ಲೈಫಲ್ಲಿ ಇಷ್ಟು ಹೆಲ್ಪ್ ಆಗಿದೆ. ಸೊ ಈ ಹೆಲ್ಪ್ನ ಮುಂದೆ ಕಂಟಿನ್ಯೂ ಮಾಡಬೇಕು ಅನ್ನೋ ಒಂದು ಡ್ರೀಮ್ ಬಂತು. ಆ ಡ್ರೀಮ್ನ ಫುಲ್ಫಿಲ್ ಮಾಡೋದಕ್ಕೆ ಒನ್ ಆಫ್ ದ ಬೆಸ್ಟ್ ಪ್ಲ್ಯಾಟ್ಫಾರ್ಮ್ಸ್ ನಾನು UPSC. ಒಬ್ಬ IAS IPS ಅಧಿಕಾರಿ ಆದರೆ ಎಷ್ಟು ಜನಕ್ಕೆ ಹೆಲ್ಪ್ ಮಾಡ್ಬೋದು ಅನ್ನೋ ಒಂದು ಆಶಯದಿಂದ ನಾನು UPSC ಪ್ರಿಪ್ರೇಷನನ್ನು ಸ್ಟಾರ್ಟ್ ಮಾಡಿದೆ. ಸೊ ಈಗಲೂ ಕೂಡ ನನ್ನ ಕೈಲಾದಷ್ಟು ಎಷ್ಟೋ ಜನ ಆಸ್ಪಿರೆಂಟ್ಸಿಗೆ ಫ್ರೀ ಗೈಡೆನ್ಸ್ ಮಾಡ್ತಾ ಇರ್ತೇನೆ. ಸ್ಟುಡಿಯೋ ಸಹಕಾರ ನೀಡಿದ ಸುಪ್ರೀತ್ರವರಿಗೆ ಹಾಗೂ ವಿಶೇಷವಾಗಿ ಮನೋಜ್ರವರಿಗೆ ಧನ್ಯವಾದಗಳು. ಮನೋಜ್ರವರಿಗೆ ಎಲ್ಲ ರೀತಿಯ ಯಶಸ್ಸುಗಳು ಸಿಗಲಿ ಎಂದು ಆಶಿಸ್ತೇವೆ. ಈ ಮಾಹಿತಿಯನ್ನು ನೀವು ನೋಡ್ತಾ ಇರೋದು ಐ ಎಮ್ ಫಾರ್ ಕೆರಿಯರ್ ಚಾನಲ್ನಲ್ಲಿ. ಈ ಚಾನಲ್ಗೆ ನೀವು ಎಲ್ಲರೊಂದಿಗೆ ಹಂಚಿಕೊಳ್ಳಿ ವಿಡಿಯೋನ, ಹಾಗೂ ಲೈಕ್ ಬಟನ್ ಕೊಡೋದನ್ನು ಮಾತ್ರ ಮರಿಬೇಡಿ. ಇದರ ಸ್ಲೋಗನ್ ಮೈ ಪಾತ್ ಮೈ ಫ್ಯೂಚರ್ ಅಂತ. ನಿಮ್ಮ ಎಲ್ಲ ಅನಿಸಿಕೆಗಳನ್ನು ಕಾಮೆಂಟ್ ಬಾಕ್ಸಲ್ಲಿ ನೀಡಿ. ಎಲ್ಲರಿಗೂ ಶುಭವಾಗಲಿ. ನಮಸ್ತೆ.